ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಅಮೆರಿಕದ ಏರ್ ಸ್ಟ್ರೈಕ್ ಮುಂದುವರಿಯಿತು. ಸೇನಾ ವಾಹನವೊಂದನ್ನು ಗುರಿಯಾಗಿಸಿ ನಡೆಸಿದಂತಹ ದಾಳಿಯ ದೃಶ್ಯಗಳನ್ನು ಪೆಂಟಗನ್ ರಿಲೀಸ್ ಮಾಡಿದೆ. ಇರಾನಿನ ಸೇನಾ ವಾಹನ. ಮತ್ತೊಂದು ಕಡೆ ಇಸ್ರೇಲ್ 2 ಫ್ರಂಟ್ ವಾರ್ ಮಾಡ್ತಾ ಇದೆ. ಲೆಬನಾನ್ ಮೇಲೆಯೂ ದಾಳಿ. ಲೆಬನಾನ್ನ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕೇಂದ್ರಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಇಸ್ರೇಲ್ ಇವತ್ತು ಲೆಬನಾನ್ ಮೇಲೆ ಸರಣಿ ಏರ್ ಸ್ಟ್ರೈಕ್ ಮಾಡ್ತು. ದೊಡ್ಡ ಬಿಲ್ಡಿಂಗ್ ಒಂದು ಕರೆಕ್ಟಾಗಿ ಬುಡಕ್ಕೆ ಹೊಡೆದ್ರು, ಇಡೀ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಬ್ಬರು ಪ್ರಮುಖ ನಾಯಕರನ್ನು, ಇರಾನಿನ ಪ್ರಮುಖ ನಾಯಕರನ್ನು ಹೊಡೆದಿದ್ದೀವಿ ಅಂತ ನಿನ್ನೆ ಇಸ್ರೇಲ್ ಹೇಳ್ಕೊಂಡಿತ್ತು. ಇವತ್ತು ಅದನ್ನು ಇರಾನ್ ಒಪ್ಪಿಕೊಂಡಿತ್ತು. ಇರಾನ್ ಒಪ್ಕೊಂಡಿತ್ತು. ಇವತ್ತು ಸುಲೇಮಾನಿ, ಟೆಹರಾನ್ನಲ್ಲಿ ಲಾರಿಜಾನಿ ಸುಲೇಮಾನಿ ಇಬ್ಬರೂ ನಾಯಕರುಗಳ ಅಂತ್ಯ ಸಂಸ್ಕಾರ ನಡೀತಿವತ್ತು. ಕಾಫಿನ್ ಬಾಕ್ಸ್ನ ದೃಶ್ಯಗಳು ಬಂದಿದ್ದಾವೆ. ಲಾರಿಜಾನಿ ಮತ್ತು ಗೊಲಾಮ್ ರೇಜಾ ಸುಲೇಮಾನಿ ಮತ್ತು ಲಾರಿಜಾನಿ ಹತ್ಯೆ, ಇಬ್ಬರ ಅಂತ್ಯ ಸಂಸ್ಕಾರ ನಡೆಯಿತು. ಸಾವಿರಾರು ಜನ ಪಾಲ್ಗೊಂಡಿದ್ದರು. ಇವರ ಪೈಕಿ ಲಾರಿಜಾನಿ ಬಸೀಜ್ನ ಕಮಾಂಡರ್. ಬಸೀಜ್ ಏನು ಅನ್ನೋದನ್ನು ನೆನ್ನೆ ವಿವರವಾಗಿ ಮಾತಾಡಿದ್ವಿ. IRGCಯ ಒಂದು ಅಂಗ ಅದು. ಆ ಬಸೀಜ್ನ ಜವಾಬ್ದಾರಿ ಏನು ಅಂದರೆ ದೇಶದ ಒಳಗೆ ಯಾರು ಖಮೇನಿ ವಿರುದ್ಧ, ಖಮೇನಿ ಆಡಳಿತದ ವಿರುದ್ಧ ಕಮಕ್ ಕಿಮಕ್ ಅನ್ನೋದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಬಸೀಜ್. ಸಾವಿರಾರು ಜನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು. ನೆತನ್ಯಾಹು ಹೇಳಿದ್ರು ಇರಾನಿಗಳಿಗೆ ಇನ್ನೂ ಸರ್ಪ್ರೈಸ್ಗಳು ಇದ್ದಾವೆ ಅಂತ. ನೋಡಿ, ಲಾರಿಜಾನಿ ಮತ್ತು ಸುಲೇಮಾನಿ ಇಬ್ಬರ ಅಂತ್ಯ ಸಂಸ್ಕಾರ ಆಯಿತು. ನಿನ್ನೆ ಇಸ್ರೇಲ್ ಇವರನ್ನು ಹೊಡೆದಿತ್ತು. ಫೆಬ್ರವರಿ 28ನೇ ತಾರೀಖೇ ಮೃತಪಟ್ಟಿರುವ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರದ ಸುದ್ದಿ ಇನ್ನೂ ಇಲ್ಲ. ಇನ್ನೂ ಸುದ್ದಿನೇ ಇಲ್ಲ. ಬಾಡಿ ಎಲ್ಲಿಟ್ಟಿದ್ದಾರೆ, ಹೆಂಗಿಟ್ಟಿದ್ದಾರೆ? ಅಫ್ಕೋರ್ಸ್ ಸಂರಕ್ಷಣೆ ಮಾಡಿ ಇಟ್ಟಿರ್ತಾರೆ. ಯಾವಾಗ ಅಂತ್ಯ ಸಂಸ್ಕಾರ? ನೋ ನ್ಯೂಸ್. ನೆನ್ನೆ ಇಬ್ಬರು ಅಷ್ಟು ಪ್ರಮುಖ ನಾಯಕರನ್ನು ಹೊಡೆದು ಹಾಕಿದ ನಂತರ ಇಸ್ಮಾಯಿಲ್ ಖಾತಿಬ್ ಅಂತ ಇರಾನಿನ ಇಂಟೆಲಿಜೆನ್ಸ್ ಮಿನಿಸ್ಟರ್, ಇಸ್ಮಾಯಿಲ್ ಖಾತಿಬ್ನನ್ನು ಇಸ್ರೇಲ್ ಇವತ್ತಿನ ಕಾರ್ಯಾಚರಣೆಯಲ್ಲಿ ಹೊಡೆದು ಹಾಕಿದೆ. ಅನೇಕ ಜವಾಬ್ದಾರಿಗಳನ್ನು ಇರಾನಿನಲ್ಲಿ ನಿರ್ವಹಿಸ್ತಾ ಇದ್ದ ವ್ಯಕ್ತಿ, ಬೇಸಿಕಲಿ ಧರ್ಮಗುರು, ಆ ನಂತರ IRGCಯಲ್ಲಿ ಆಕ್ಟಿವ್, ಅದಾದ ನಂತರ ಮಿಲಿಟರಿಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದ ವ್ಯಕ್ತಿ. 2021ರಲ್ಲಿ ಅಯಾತುಲ್ಲಾ ಖಮೇನಿ ಇಸ್ಮಾಯಿಲ್ ಖಾತಿಬ್ನನ್ನು ಇಂಟೆಲಿಜೆನ್ಸ್ಗೆ ಅಂತ ಮಿನಿಸ್ಟರ್ ಮಾಡಿದ್ದು. ಜವಾಬ್ದಾರಿ ಏನು? ದೇಶದ ಒಳಗೆ ಅಪ್ರೈಸಿಂಗ್ಗಳು ಆಗದೇ ಇರುವಂತೆ ನೋಡಿಕೊಳ್ಳುವುದು, ಅದರ ಜೊತೆಗೆ ದೇಶದಲ್ಲಿ ಮೊಸಾದ್ ಏಜೆಂಟ್ಗಳು ಯಾರಿದ್ದಾರೋ ಪತ್ತೆ ಹಚ್ಚಿ, ಮೊಸಾದ್ ಏಜೆಂಟರನ್ನು ಪತ್ತೆ ಹಚ್ಚಿ ಎಕ್ಸಿಕ್ಯೂಟ್ ಮಾಡುವುದು ಸೇರಿದಂತೆ ಅನೇಕ ಜವಾಬ್ದಾರಿಗಳು ಇಸ್ಮಾಯಿಲ್ ಖಾತಿಬ್ ಮೇಲಿದ್ದು. ಇಸ್ಮಾಯಿಲ್ ಖಾತಿಬ್ ಆಲ್ಸೋ ಫಿನಿಶ್ಡ್. ಇಸ್ರೇಲ್ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಿದೆಯಂತೆ IDFಗೆ. ಇರಾನಿನ ಪ್ರಮುಖ ನಾಯಕರನ್ನು ಹೊಡೆಯುವಾಗ ಪರ್ಮಿಷನ್ ಏನು ಕೇಳಬೇಕಾಗಿಲ್ಲ ಅಂತ. ಕಮಾಂಡ್ನಿಂದ ಆರ್ಡರ್ ಬರಬೇಕು, ಅದಾದ ನಂತರ ಒಬ್ಬ ವ್ಯಕ್ತಿಯನ್ನು ಎಲಿಮಿನೇಟ್ ಮಾಡಬೇಕು, ಆ ಥರದ್ದೇನೂ ಇಲ್ಲ. ಫ್ರೀ ಹ್ಯಾಂಡ್. ಯಾರಿಗೆ ಯಾವ ನಾಯಕ ಎಲ್ಲಿದ್ದಾನೆ ಅಂತ ಮಾಹಿತಿ ಬರುತ್ತೋ ಅಲ್ಲಿಗೆ ಹೋಗಿ ಹೊಡೆದು ಬಿಡಿ ಅಂತ. ಇಸ್ರೇಲ್ನ ರಕ್ಷಣಾ ಸಚಿವರ ಹೇಳಿಕೆ. ಅವರ ಹೆಸರು ಇಸ್ರೇಲ್ ಕಾರ್ಡ್ಸ್ ಅಂತ. ಇಸ್ರೇಲಿನ ರಕ್ಷಣಾ ಸಚಿವರ ಹೇಳಿಕೆ ಇದು ಸೈನಿಕರಲ್ಲಿ ಹುಮ್ಮಸ್ಸು ತುಂಬಿಸುವುದಕ್ಕೆ ಮತ್ತು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡುವುದಕ್ಕೆ ಕೊಟ್ಟ ಹೇಳಿಕೆ. ಹಾಗೆ ಯಾವತ್ತೂ ಸ್ಪೆಷಲಿ ಇಸ್ರೇಲು ಯಾರನ್ನು ಬೇಕೋ ಅವ್ರನ್ನ ಹೊಡೀರಿ ಅಂತ ಹೇಳೋದಿಲ್ಲ. ಇರಾನಿನ ಪ್ರಮುಖ ನಾಯಕರು ಅಂತೇನಿದ್ದಾರೆ ಅವರುಗಳ ಪೈಕಿ ಅನೇಕರು ಇಸ್ರೇಲಿಗೆ ಮೆಸೇಜ್ ಕೊಡ್ತಿರ್ತಾರೆ. ಅಂದರೆ ಸೀಕ್ರೆಟ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು. ಒಳಗಿಂದೊಳಗೆ ಅಂಡರ್ಸ್ಟ್ಯಾಂಡಿಂಗ್ಗಳು ಬಹಳ ಇರ್ತವೆ.
ಆ ಅಸೆಟ್ಗಳನ್ನು ಪ್ರೊಟೆಕ್ಷನ್ ಮಾಡಿಕೊಳ್ಳೋದು ಇಸ್ರೇಲಿನ ಪಾಲಿಗೆ ತುಂಬ ದೊಡ್ಡ ಜವಾಬ್ದಾರಿ. ತುಂಬ ದೊಡ್ಡ ಜವಾಬ್ದಾರಿ. ಗೊತ್ತಿಲ್ಲ, ಈಗ ಅಯಾತುಲ್ಲಾ ಖಮೇನಿ ಆಪ್ತರ ಪೈಕಿ ಯಾರಿಗಾದರೂ ನೀವು ನಮಗೆ ಸಹಕಾರ ಕೊಡಿ, ಖಮೇನಿಯನ್ನು ಮುಗಿಸಿ ಗೌರ್ಮೆಂಟನ್ನು ಬೀಳಿಸಿ ನಿಮ್ಮನ್ನು ಸರ್ವೋಚ್ಚ ನಾಯಕರನ್ನಾಗಿಸ್ತೀವಿ ಅಂತ ಭಾಷೆ ಕೊಟ್ಟಿರಬಹುದು, ಮಾತು ಕೊಟ್ಟಿರ್ಬೋದು. ಹೇಳೋದಕ್ಕೆ ಬರೋದಿಲ್ಲ. ಹೀಗೆಲ್ಲ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟು ಬಿಡೋದಿಲ್ಲ, ಯಾರನ್ನು ಬೇಕೋ ಅವ್ರನ್ನ ಹೊಡೀರಿ ಅಂತ. ಇದು ಒಂದು ಪಾಸಿಟಿವ್ ಸಂದೇಶವನ್ನು ಕಳಿಸೋದಕ್ಕೆ ಇಸ್ರೇಲಿನ ರಕ್ಷಣಾ ಸಚಿವರ ಹೇಳಿಕೆ. ಇದು ಫ್ರೀ ಹ್ಯಾಂಡ್ ಇದೆ IDFಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.